ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ಹರೇ ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದೃಹಜಮಹಮಮೇಯಂ ಧ್ಯೇಯಮಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿರಃಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಮ್ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಯೇ येन प्रादुरभावि भूमि वनजे विस्तारि गोसन्तति प्राबोधि श्रुति पंकजं करुणया प्रकाशितत्वं परं ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे पूजा तत्त्वविनिर्णजाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभृतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಸರ್ವ ವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಒಂದು ಮೀಮಾಂಸಾ ಶಾಸ್ತ್ರದ ವಿಚಾರ ಬಂದಿದೆ. ಅಂದ್ರೆ ಸ್ವಾಧ್ಯಾಯೋಧೇತವ್ಯ ಅಂತ ಒಂದು ಮಾತು ಬಂತು. ಇದಕ್ಕೇನರ್ಥ ಅಂತ ವಿಚಾರ ನಡೀತಾ ಇತ್ತು. ಅಲ್ಲಿ ಕೊನೆಗೆ ಈ ವೇದ ಅಧ್ಯಯನ ಮಾಡೋದು ಯಾಕೆ, ಕೇವಲ ಅರ್ಥವನ್ನು ತಿಳ್ಕೊಳ್ಳಿಕ್ಕೋ ಅಥವಾ ಸ್ವರ್ಗಕ್ಕೋಸ್ಕರನೋ ಅಂತ ಪ್ರಶ್ನೆ ಎಲ್ಲ ಬಂದಿತ್ತು. ಆಗ ಕೊನೆಗೆ ಅವ್ರು ಹೇಳಿದ್ರು, ಇಲ್ಲ, ಸ್ವರ್ಗಕ್ಕೆ ಇದು. ಯಾಕೆ ಅಂತಂದ್ರೆ ಯಾವುದೇ ಒಂದು ಫಲಕ್ಕೆ, ಯಾವುದೇ ಒಂದು ಕೆಲಸಕ್ಕೆ ಏನಾರೊಂದು ಫಲ ಕೇಳಿಸ್ತಾ ಇದ್ರೆ, ಅಂದ್ರೆ ಯಾಗದಲ್ಲಿ ಇದು ವೇದ ವಾಕ್ಯಗಳಲ್ಲಿ ಯಾಗದ ಬಗ್ಗೆ ತಿಳಿಸಿದಾಗ ಇಂಥ ಯಾಗ ಮಾಡಿದ್ರೆ ಇಂಥ ಫಲ ಅಂತ ಕೆಲವು ಸಲ ಹೇಳಿರೋದಿಲ್ಲ. ಆಗೇನ್ ಮಾಡ್ಬೇಕು, ಸ್ವರ್ಗವನ್ನೇ ಫಲ ಅಂತ ಹೇಳ್ಬೇಕು ಅಂತ ಕಡೆ ಅಂತ ಬಂತು. ಯಾಕೆ ವಿಶ್ವಜಿತ್ ಯಾಗ ಅಂತ ಒಂದಿದೆ, ಅಲ್ಲಿ ಯಾವ ಫಲವನ್ನು ಹೇಳಲಿಲ್ಲ ಆ ಯಾಗಕ್ಕೆ. ಆ ಯಾಗ ಮಾಡಿದ್ರೆ ಏನ್ ಸಿಗತ್ತೆ, ಸ್ವರ್ಗ ಸಿಗತ್ತೆ ಅಂತ ಹೇಳ್ಬೇಕು ಅಂತ ಒಂದು ವಿಚಾರ ಬಂತು. ಇದಾದ್ಮೇಲೆ ಇನ್ನೊಂದು ಮಾತನ್ನ ಅದಕ್ಕೆ ಪುಷ್ಟಿಯಾಗಿ ಕೊಡ್ತಾರೆ. ಕಿಂಚ ಏವಂ ಸತಿ ವೇದಮಧೀತ್ಯ ಸ್ನಾಯಾತ್ ಇತಿ ಶಾಸ್ತ್ರಂ ಅನುಗೃಹ್ಯತೆ. ನೀವು ಈ ತರ ಒಪ್ಪೋದೇ ಸರಿ. ಅದೇನರ್ಥ, ವೇದರಾಶಿಯನ್ನ ತಿಳ್ಕೊಳ್ಬೇಕು ಅರ್ಥ ಅಲ್ಲ. ವೇದರಾಶಿ ಮಂತ್ರ ಮಾತ್ರ ಓದ್ಕೊಳ್ಳೋದು, ಅದರಿಂದ ಸ್ವರ್ಗ ಸಿಗತ್ತೆ ಅಂತ ಯಾಕೆ ಈ ರೀತಿ ಎಲ್ಲ ಒಪ್ತಾ ಬಂದಿದೀವಿ ಅಂದ್ರೆ, ವೇದಾಧ್ಯಯನ ಮಾಡಿದ ಮೇಲೆ ಸ್ನಾತಕ ವ್ರತಾಚರಣೆ ಮಾಡ್ಬೇಕು ಅಂತ ಇದೆ. ಸ್ನಾಯಾತದ ಸ್ನಾನ ಮಾಡೋದು ಅಂತಂದ್ರೆ
ಸ್ನಾತಕ ವ್ರತಾಚರಣೆ ಅಂತ ಅರ್ಥ ಅದಕ್ಕೆ. ಅಂದ್ರೆ ಗುರುಕುಲ ಪೂರ್ಣ ಅಧ್ಯಯನ ಆಯ್ತು, ಆಮೇಲೆ ಅವನು ಗೃಹಸ್ಥನಾಗ್ಬೇಕು. ಗುರುಕುಲ ಅಧ್ಯಯನವನ್ನ ಪೂರ್ತಿ ಮಾಡ್ತಾನೆ, ಆಮೇಲೆ ಸ್ನಾತಕ ವ್ರತವನ್ನ ಸ್ವೀಕಾರ ಮಾಡ್ತಾನೆ. ಅಲ್ಲಿವರೆಗೂ ಒಂದಿಷ್ಟು ಬ್ರಹ್ಮಚರ್ಯ ನಿಯಮದಲ್ಲಿ ಇರ್ತಾನೆ, ಜಟಾಧಾರಿಯಾಗಿರ್ತಾನೆ. ಹೀಗೆಲ್ಲ ಕೆಲವು ನಿಯಮಗಳೆಲ್ಲ ಇದೆ. ಅಂತೂ ಆ ನಿಯಮಗಳನ್ನ ಪಾಲಿಸಿ ಆದ್ಮೇಲೆ, ಅಂದ್ರೆ ವೇದ ಮಧೀತ್ಯ ಎಲ್ಲ ಆದ್ಮೇಲೆ ಸ್ನಾತಕ ವ್ರತವನ್ನ ಅವನು ಸ್ವೀಕಾರ ಮಾಡಬೇಕು ಅಂತ ಇದೆ. ಇಲ್ಲಿ ವೇದಾಧ್ಯಯನ ಸಮಾವರ್ತನಯೋ ನೈರಂತರ್ಯಂ ಪ್ರತೀಯತೆ. ಸಮಾವರ್ತನ ಅಂದ್ರೆ ಸ್ನಾತಕ ವ್ರತ ಮತ್ತೆ ಈ ವೇದಾಧ್ಯಯನ ಎರಡು, ವೇದ ಓದೋದು ಮತ್ತೆ ಸ್ನಾತಕ ವ್ರತ ಸ್ವೀಕಾರ ಮಾಡೋದು. ವೇದಾಧ್ಯಯನ ಮಾಡಿದ ಕೂಡ್ಲೆ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಇದೆ ಇಲ್ಲಿ. ಯಾಕೆ ವೇದ ಮಧೀತ್ಯ ಸ್ನಾಯ, ವೇದ ಓದಿ ಕೂಡ್ಲೆ ಸ್ನಾತಕ ವ್ರತವನ್ನ ಆಚರಣೆ ಮಾಡ್ಬೇಕು, ಸಮಾವರ್ತನ ವ್ರತವನ್ನ ಸ್ವೀಕಾರ ಮಾಡ್ಬೇಕು ಅಂತ. ಆದ್ರೆ ಸಮಾವರ್ತನ ಮಾಡ್ಕೊಳ್ಳೋದು ಅಂತ ವೇದಾಧ್ಯಯನ ಮಾಡಿದ ಕೂಡ್ಲೆ ಅಂತ ಹೇಳಿದ್ರೆ ಅಭಿಪ್ರಾಯ ಏನು? ಯಾಕೆಂದ್ರೆ ನಿಮ್ಮ ಪ್ರಕಾರ ದೋಷ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಪೂರ್ವ ಪಕ್ಷಿಗಳು ಇನ್ನೂ ಕೂಡ ತಾವು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾರೆ. ನೀವ್ ಹೇಳೋದ್ ತಪ್ಪು, ಎಲ್ಲಾ ವೇದಗಳನ್ನು ಓದೋದು ಅರ್ಥಜ್ಞಾನಕ್ಕೋಸ್ಕರ ಅಲ್ಲ, ಅದು ಬೇಕಾಗಿಲ್ಲ ಅಂತೆಲ್ಲ ವಾದ ಮಾಡ್ತಾ ಬಂದಿದ್ದಾರೆ. ಹಾಗೆ ಹೇಳ್ತಾ ತ್ವತ್ಪಕ್ಷೆ ತ್ವದ್ ಅಧೀತೇಪಿ ವೇದೆ ಅರ್ಥ ವಿಚಾರಾಯ ಗುರುಕುಲೇ ಏವ ವಾಸ ಕರ್ತವ್ಯ ತೇನ ಚ ತನ್ನ ನೈರಂತರ್ಯಂ ಬಾಧ್ಯತೆ. ಅವ್ರೇನ್ ಕಾರಣ ಕೊಡ್ತಾರೆ ಅಂದ್ರೆ, ಈಗ ವೇದ ಓದಿದ್ಮೇಲೆ ಸ್ನಾತಕ ವ್ರತಾಚರಣೆ ಮಾಡ್ಬೇಕು, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಮುಂದೆ ಗಾರ್ಹಸ್ಥ್ಯವನ್ನ ಇದು ಧರ್ಮ ಪಾಲನೆ ಮಾಡ್ತಾ ಹೋಗ್ಬೇಕು ಅಂತ ಬಂತು. ಆದ್ರೆ ಈ ಗೃಹಸ್ಥ ಧರ್ಮಾನುಷ್ಠಾನ ಮಾಡೋದ್ರ ಮುಂಚೆ ಹಾಗಾದ್ರೆ ಏನು, ವೇದ ಮಂತ್ರ ಓದಿರ್ತಾನಷ್ಟೇ. ಅದ ಅರ್ಥ ತಿಳ್ಕೊಳ್ಳೋದು ಯಾವಾಗ ಅವನೀಗ? ಈಗ ಗುರುಕುಲಕ್ ಸೇರ್ಕೊಂಡಾಗ ಬರೀ ವೇದ ಮಂತ್ರಗಳನ್ನ ತಿಳ್ಕೊಂಡ, ಆಮೇಲೆ ಏನ್ ಮಾಡ್ಬೇಕು, ಸ್ನಾತಕ ವ್ರತ ಹಿಡಿಬೇಕು ಅಂತ ಬಂತು, ಸಮಾವರ್ತನ ಮಾಡಿಸ್ಕೊಳ್ಬೇಕು ಅಂತ ಬಂತು. ಹಾಗಾದ್ರೆ ವೇದದ ಅರ್ಥ ತಿಳ್ಕೊಳ್ಳೋದು ಯಾವಾಗ ನಮ್ ಪ್ರಶ್ನೆ ಈಗ. ಯಾಕಂದ್ರೆ ನಿಮ್ಮ ಪ್ರಕಾರ ಏನು, ವೇದ ಓದೋದು ಯಾಕೆ? ವೇದ ಓದೋದು ಸ್ವರ್ಗಕ್ಕೋಸ್ಕರ ಅಲ್ಲ, ವೇದ ಮಂತ್ರ ಶಾಸ್ತ್ರ ಎಲ್ಲ ಶಬ್ದಗಳನ್ನೇನ್ ಕೇಳ್ತೀವಲ್ಲ, ಶಬ್ದ ತಿಳ್ಕೊಳ್ಳಿಕ್ಕಷ್ಟೇ, ಅರ್ಥ ತಿಳ್ಕೊಳ್ಳಿಕ್ಕಲ್ಲ ಅಂತ ಬಂತು. ಹಾಗಾದ್ರೆ ಅಲ್ಲಿ ಏನ್ ಬಂದಿದೆ ವಾಕ್ಯದಲ್ಲಿ? ವೇದಂ ಅಧೀತ್ಯ ಸ್ನಾಯ, ವೇದ ಓದಬೇಕು ಕೂಡ್ಲೆ ಸಮಾವರ್ತನ ಸ್ವೀಕಾರ ಮಾಡ್ಬೇಕು, ಸ್ನಾತಕನಾಗ್ಬೇಕು ಅಂತ ಬಂತು. ಕೂಡ್ಲೆ ಅನ್ನೋದಕ್ಕೇನರ್ಥ? ವೇದ ಓದಿ ಅರ್ಥದ ಬಗ್ಗೆ ವಿಚಾರ ಮಾಡಬೇಡಿ, ಕೂಡ್ಲೆ ಸ್ನಾತಕ ವ್ರತ ಅನುಷ್ಠಾನ ಮಾಡಿ ಅಂತ. ಮತ್ತ ಅರ್ಥಜ್ಞಾನ ಪಡಿಬೇಕು ಅಂತ ಎಲ್ಲ ಹೇಳಿದ್ದಾರೆ? ವಾಕ್ಯ ಇಲ್ಲ. ನೀವ್ ಹೇಳ್ತೀರಿ ವೇದಾಧ್ಯಯನ ಮಾಡಿದ್ಮೇಲೆ ಅದ್ರ ಅರ್ಥ ಎಲ್ಲ ತಿಳ್ಕೊಂಡು ಆಮೇಲೆ ಸ್ನಾತಕ ವ್ರತ ಆಚರಣೆ ಮಾಡ್ಬೇಕು ಅಂತ. 13 ವರ್ಷ 14 ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡ್ದ, ಎಲ್ಲಾ ವೇದ ಮಂತ್ರಗಳನ್ನ ಕಲ್ತ ಮೇಲೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ಬೇಕು, ಸಮಾವರ್ತನ ಮಾಡ್ಕೊಂಡು ಸ್ವೀಕಾರ ಮಾಡ್ಬೇಕು. ಆದ್ರೆ ನಿಮ್ ಪ್ರಕಾರ ಇನ್ನೂ ಗುರುಕುಲದಲ್ಲೇ ವಾಸ ಮಾಡ್ತಾ ಕೂತಿರ್ಬೇಕು. ಯಾಕೆ? ಬರೀ ಮಂತ್ರ ಮಾತ್ರ ಆಯ್ತಲ್ಲ, ಅರ್ಥಜ್ಞಾನ ಆಗ್ಲಿಲ್ಲ. ಅದಕ್ಕೆ ನಾವೇನು ಉತ್ತರ ಕೊಟ್ಬಿಡ್ತೀವಿ ಸುಲಭವಾಗಿ, ವೇದ ಮಂತ್ರಗಳಷ್ಟೇ ಹೇಳ್ಕೊಡಲ್ಲ ಗುರುಕುಲದಲ್ಲಿ, ಅರ್ಥವನ್ನು ಹೇಳ್ಕೊಡ್ತಾರೆ ಅಂತ. ಆದ್ರೆ ಅದು ನಿಜ, ವೇದ ಮಂತ್ರಗಳ ಜೊತೆಗೆ ಅರ್ಥವನ್ನು ಗುರುಕುಲದಲ್ಲೇ ಇದ್ದಾಗ ಹೇಳ್ಕೊಡ್ತಾರೆ, ಅದು ಸತ್ಯ. ಆದ್ರೆ ಈ ವಾಕ್ಯ ಏನಿದೆ, ವೇದಂ ಅಧೀತ್ಯ ಸ್ನಾಯ, ವೇದ ಮಂತ್ರಗಳನ್ನ ಓದಿ ಸ್ನಾನ ಮಾಡ್ಬೇಕು ಅಂತ, ಸಮಾವರ್ತನ ಸ್ವೀಕಾರ ಮಾಡ್ಬೇಕು ಅಂತಿದೆ. ಆ ವಾಕ್ಯ ಅರ್ಥ ಅನ್ನೋದ್ರಲ್ಲಿ ವಿಚಾರ ಮಾಡೋದು, ವಸ್ತುಸ್ಥಿತಿ ಬೇರೆ. ವಾಕ್ಯ ಏನ್ ಹೇಳ್ತಾರೆ, ಅದಕ್ಕೆ ಏನ್ ಅರ್ಥ, ಅದ್ರ ಬಗ್ಗೆ ವಿಚಾರ. ಹಾಗಾಗಿ ನಿಮ್ ಪ್ರಕಾರ ವೇದೆ ಅರ್ಥ ವಿಚಾರಾಯ, ವೇದ ಓದಿದ್ರು ಅದ್ರ ಅರ್ಥವನ್ನ ವಿಚಾರ ಮಾಡ್ಲಿಕ್ಕೆ ಗುರುಕುಲೆ ಏವ ವಾಸ ಕರ್ತವ್ಯ ತೇನ ಚ ತನ್ನ ನೈರಂತರ್ಯಂ ಬಾಧ್ಯತೆ. ಗುರುಕುಲದಲ್ಲೇ ವಾಸ ಮಾಡಿರ್ಕೊಂಡಿರ್ಬೇಕು. ಇರ್ಲಿ ಬಿಡಿ, ಏನಂತೆ 13 ವರ್ಷ ಓದ್ದ, ಇನ್ನೊಂದಿಷ್ಟು ವರ್ಷಗಳ ಕಾಲ ಅವನು ಅರ್ಥವನ್ನ ತಿಳ್ಕೊಳ್ಳಿಕ್ಕೆ, ವೇದದ ಅರ್ಥ ತಿಳ್ಕೊಳ್ಳಿಕ್ಕೆ ಅಲ್ಲೇ ಇರ್ತಾನೆ. ಏನಂತೆ ಅಂದ್ರೆ ಆಗ ನೈರಂತರ್ಯ ಹೊರಟೋಗುತ್ತೆ. ವೇದ ಓದ್ ಕೂಡ್ಲೆ ಅವನು ಸ್ನಾತಕ ವ್ರತಾಚರಣೆ ಮಾಡ್ಬೇಕು ಅಂತಿದೆ. ಮಧ್ಯಕ್ಕೆ ಇನ್ನೊಂದು ಅಡೆತಡೆ ಬಂತಲ್ಲ, ವೇದ ಓದಬೇಕು, ಆಮೇಲೆ ವೇದಾರ್ಥ ತಿಳಿಬೇಕು, ವೇದಾರ್ಥವನ್ನು ತಿಳ್ಕೊಂಡು ಆದ್ಮೇಲೆ ಸಮಾವರ್ತನ ಕಾರ್ಯಕ್ರಮ. ಹೀಗೆ ಮಧ್ಯಕ್ಕೊಂದು ಅಡೆತಡೆ ಬಂತು. ಅವಾಗ ವಾಕ್ಯ ಸರಿ ಹೋಗಲ್ಲ. ಯಾಕೆ? ವೇದ ಮಧೀತ್ಯ ವಾಕ್ಯಾರ್ಥ ಜ್ಞಾತ್ವಾ ಸ್ನಾಯ ಅಂತ ಮಧ್ಯಕ್ಕೊಂದು ಸೇರಿಸ್ಕೊಳ್ಬೇಕಾಗಿತ್ತು, ಅದ್ರಲ್ಲಿ ಸೇರಿಸಿಲ್ಲ. ಹಾಗಾಗಿ ಅದು ತಪ್ಪಾಗತ್ತೆ. ಆದ್ರಿಂದ ಏನ್ ಗೊತ್ತಾ, ನಾವ್ ಹೇಳೋ ತರ ಕೇಳಿ ಅಂತ ಪೂರ್ವ ಪಕ್ಷಿಗಳು ನಮ್ಗೆ ಉತ್ತರ ಕೊಡ್ತಾರೆ. ಏನು? ತಸ್ಮಾತ್ ಅಂದ್ರೆ ಸಿದ್ಧಾಂತ ಮಾಡೋರ್ಗೆ ಉತ್ತರ ಕೊಡೋದು. ತಸ್ಮಾತ್ ವಿಚಾರಶಾಸ್ತ್ರಸ್ಯ ವೈಧತ್ವಾಭಾವಾತ್ ಪಾಠ ಮಾತ್ರೇಣ ಸ್ವರ್ಗಸಿದ್ಧೇ ಸಮಾವರ್ತನ ಶಾಸ್ತ್ರಾಚ್ಚ ವಿಚಾರ ಶಾಸ್ತ್ರಂ ನಾರಂಭಣೀಯಮಿತಿ. ನೀವು ಅದನ್ನ ಸ್ವಾಧ್ಯಾಯೋಧೇತವ್ಯ ಅನ್ನೋ ವೇದವಾಕ್ಯ ಏನ್ ಹೇಳ್ತಾ ಇದೆ, ವೇದ ಶಾಖೆಗಳನ್ನು ಓದಿ, ವೇದ ಮಂತ್ರ ಓದಿ ತಿಳ್ಕೊಳ್ಳಿ ಬೇಕಾಗಿಲ್ಲ. ಯಾಕೆಂದ್ರೆ ನೀವು ವಿಚಾರ ಮಾಡ್ಬೇಕು ಅಂತ ತಿಳಿಸೋ ಶಾಸ್ತ್ರ ವಿಹಿತನೇ ಅಲ್ಲ, ಅದು ಸರಿನೇ ಅಲ್ಲ. ವೈಧ ಅಂದ್ರೆ ವಿಧಿ ವಿಹಿತ ಅಂತ ಹೇಳ್ತಾರೆ. ವಿಧಿ ಅಂದ್ರೆ ಮಾಡ್ಬೇಕು ಅಂತ ಎಲ್ಲಾದ್ರೂ ಇದೆಯಾ?
ಮಾಡಬೇಕು ಅಂತ ತಿಳಿಸೋದೇ ಬೇಕಾಗಿಲ್ಲ. ಅಧ್ಯಯನ ಸಹಜವಾಗಿ ಮಾಡ್ತಾರೆ ಗುರುಕುಲಕ್ಕೆ ಹೋದವರು. ಅದನ್ನ ತಿಳಿಸ್ಲಿಕ್ಕೆ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಒಂದು ವೇದ ವಾಕ್ಯ ಬೇಕಾಗಿಲ್ಲ. ಅದ್ರಿಂದ ಏನ್ ಫಲ ಅಂದ್ರೆ, ಈ ಸ್ವಾಧ್ಯಾಯೋಧ್ಯೇತವ್ಯ ಅನ್ನೋ ವಾಕ್ಯ ಹೇಳೋದು ವ್ಯರ್ಥ. ನೀವು ಬರೀ ಅಧ್ಯಯನ ಮಾಡಿ ಅರ್ಥವನ್ನು ತಿಳ್ಕೊಳ್ಬೇಡಿ ಅನ್ನೋದು ವ್ಯರ್ಥ ಅಂದ್ರೆ, ಇಲ್ಲ ನೀವು ವೇದಾಧ್ಯಯನ ಮಾಡಿದ್ರೆ ನಿಮಗೆ ಸ್ವರ್ಗ ಸಿಗತ್ತೆ, ಸ್ವರ್ಗವೇ ಫಲ ಅದಕ್ಕೆ. ಅಷ್ಟೇ ಅಲ್ಲ, ಸಮಾವರ್ತನ ಶಾಸ್ತ್ರ ಇರೋದ್ರಿಂದ ವೇದದ ಅರ್ಥ ತಿಳ್ಕೊಳ್ಳೋದ್ರ ಬದಲು ಕೇವಲ ವೇದ ಮಂತ್ರಗಳನ್ನ ಓದಿಕೊಂಡ್ರೆ ಸಾಕು, ಆಮೇಲೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ಬೋದು ಅಂತ ಇಷ್ಟೆಲ್ಲ ಬಂತು ಪೂರ್ವಪಕ್ಷ. ಅದಕ್ಕೆ ಸಿದ್ಧಾಂತಸ್ತು, ಅದಕ್ಕೆ ಉತ್ತರ ಕೊಡ್ತೀವಿ. ಇಲ್ಲ ಇದಕ್ಕೆ ತುಂಬಾ ಉತ್ತರ ಇದೆ, ಅದನ್ನ ತಿಳ್ಕೊಳ್ಬೇಕು. ಏನ್ ಉತ್ತರ ಅಂತ ಇದೇ ಸಂದರ್ಭದಲ್ಲಿ ಅನೇಕ ಟಿಪ್ಪಣಿಕಾರರು ಅನೇಕ ರೀತಿ ವಿವರಣೆಯನ್ನ ಮಾಡಿದ್ದಾರೆ. ಈ ಒಂದು ಟಿಪ್ಪಣಿಯನ್ನ ಸಮಗ್ರವಾಗಿ ನಾವು ತಿಳ್ಕೊಂಡ್ರೆ ಹಾಗೆ ಇತರ ಟಿಪ್ಪಣಿಗಳಲ್ಲಿ ಇದೇ ತರದ ವಿಷಯಗಳೇ ಬಂದಿರುತ್ತೆ. ಆಗ ಅಲ್ಲಿ ಏನು ಮುಖ್ಯವಾದ ಅಂಶಗಳಿದೆ, ಎಲ್ಲಿ ನಾವು ತಿಳಿಬೇಕಾದದ್ದಿದೆ, ಅದನ್ನ ಅಷ್ಟನ್ನು ತಿಳ್ಕೊಂಡ್ರೆ ಸಾಕು. ಯಾಕೆ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ, ಅದೇ ವಿಚಾರಗಳಿರುತ್ತೆ. ಪ್ರಕೃತ ಸಿದ್ಧಾಂತ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಪ್ರತಿಯೊಂದು ಪ್ರಶ್ನೆಗೆ. ಯಾಕೆಂದ್ರೆ ಅವ್ನು ಪೂರ್ವಪಕ್ಷಿ ಎಲ್ಲಿಗೆ ನಿಲ್ಲಿಸಿದ್ದಾರೆ, ವೇದ ಮಂತ್ರಗಳನ್ನ ಓದ್ರೆ ಸಾಕು ಗುರುಗಳ ಮುಖಾಂತರ, ಅದನ್ನ ನಮಗೆ ವೇದ ಮಂತ್ರ ಬಾಯಿಪಾಠ ಮಾಡ್ಕೊಂಡ್ರೆ ಸಾಕು, ಕಂಠಪಾಠ ಆದ್ರೆ ಸಾಕು, ಅದರ ಅರ್ಥ ತಿಳಿಬೇಕಾಗಿಲ್ಲ. ಅಲ್ಲ, ಕಂಠಪಾಠ ಮಾಡಿದ್ದಕ್ಕೆ ಏನ್ ಪ್ರಯೋಜನ, ಸ್ವರ್ಗ ಪ್ರಯೋಜನ ಅಂತ ಹೇಳಿ ಮುಕ್ತಾಯ ಮಾಡಿದ್ರು. ಈಗ ಉತ್ತರ ಕೊಡ್ಬೇಕು. ಯದುಕ್ತಂ ಪ್ರಮಾಣ ಅಂತರ ಸಿದ್ಧತ್ವ ನ ಅಪ್ರಾಪ್ತ ವಿಧಿರಿತಿ ತಥೈವ. ನಿಜ, ನೀವ್ ಹೇಳಿದ್ರಿ ಅಧ್ಯಯನ ಮಾಡೋದು, ಅದು ಅಕ್ಷರ ಗ್ರಹಣ ಮಾಡೋದು ಅನ್ನೋದೇನಿದೆ, ಅದಕ್ಕೆ ಇದೇ ಶಾಸ್ತ್ರ ಬೇಕಾಗಿಲ್ಲ. ಸ್ವಾಧ್ಯಾಯೋಧ್ಯೇತವ್ಯ ಅಂತ ಹೇಳ್ಬೇಕಾಗಿಲ್ಲ, ಅದನ್ನ ಒಪ್ಕೊಳ್ತೀವಿ. ಯಾಕಂದ್ರೆ ಮಂತ್ರಗಳನ್ನ ಓದಿ ಅಂತ ತಿಳಿಸ್ಲಿಕ್ಕೆ ಒಂದು ವೇದ ವಾಕ್ಯ ಬೇಕಾಗಿಲ್ಲ. ಅದು ನಾವು ಹೇಗಾದ್ರೂ ಸಂಪಾದನೆ ಮಾಡ್ಬೋದು ಬೇರೆ ರೀತಿಯಲ್ಲಿ. ಆದ್ರಿಂದ ಅದನ್ನ ನಾವು ಒಪ್ತೀವಿ. ಆದ್ರೆ ನಿಯಮ ವಿಧಿತ್ವಂತೂ ನಾವು ನಿವಾರಯಿತು ಶಕ್ಯಂ. ಇದೊಂದು ನಿಯಮ ವಿಧಿ ಅಂತ ಕರಿತೀವಿ. ಅಂದ್ರೆ ಗೊತ್ತಿದ್ರು ಮತ್ತೆ ಹೇಳೋದು ಯಾಕೆ ಅಂದ್ರೆ ಮಾಡ್ಲೇಬೇಕು ಅಂತ. ಈಗ ಸಂಧ್ಯಾವಂದನೆ ಮಾಡು ದಿವ್ಸ ಮನೇಲಿ ಹೇಳ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಇದೇನ್ ದಿವ್ಸ ಹೇಳ್ತಾರೆ, ನಮ್ಗೇನ್ ಗೊತ್ತಿಲ್ವಾ ಸಂಧ್ಯಾವಂದನೆ ಮಾಡ್ಬೇಕು ಅಂತ? ಗೊತ್ತಿದ್ರು ಹೇಳ್ತಾರೆ. ಯಾಕೆ ಅಂದ್ರೆ ಗೊತ್ತಿದ್ರು ನೀವ್ ಮಾಡ್ಲೇಬೇಕು, ತಪ್ಸೋ ಹಾಗಿಲ್ಲ ಅಂತ. ನಿಯಮ ಮಾಡ್ಲಿಕ್ಕೋಸ್ಕರ ದಿವಸ ಉಪದೇಶ ಕೊಡ್ತಾನೆ ಇರ್ತಾರೆ. ದೇವ್ರ ಪೂಜೆ ಮಾಡು, ಅದು ಮಾಡು, ಇದ್ ಮಾಡು. ಎಷ್ಟಲ್ಲಿ ಉಪದೇಶ ಕೊಡೋದು? ಎಲ್ಲ ಗೊತ್ತಿದ್ ವಿಷಯ ತಾನೇ ನಾವ್ ಹೇಳೋದಿದೆ. ಅವ್ರು ಕೇಳ್ದವ್ರು ಹೇಳ್ತಾ ಇರ್ತಾರೆ, ನಮ್ಗೆಲ್ಲ ಗೊತ್ತಿರೋದೇ ಏನ್ ಎಷ್ಟಲ್ಲಿ ಹೇಳ್ತೀಯ ಅಂತ ಕೇಳ್ತಾ ಇರ್ತಾರೆ. ಆದ್ರೆ ಹೇಳೋದ್ ಯಾಕೆ ಅಂದ್ರೆ ನಿನಗ್ ಗೊತ್ತಿರಬಹುದು, ಆದ್ರೆ ಮತ್ತೆ ಹೇಳೋದ್ರ ಅಭಿಪ್ರಾಯನೋ ಅದನ್ನ ಮಾಡ್ಲೇಬೇಕು, ಅದು ನಿಯಮ ಅಂತ. ಅದೇ ರೀತಿ ವೇದಾಧ್ಯಯನ ಮಾಡ್ಬೇಕು, ಅದನ್ನ ಅಕ್ಷರ ಗೊತ್ತಾಗತ್ತೆ, ಶಬ್ದರಾಶಿ ನಮಗ್ ಗೊತ್ತಾಗತ್ತೆ, ನಿಜ. ಅದನ್ನೇನ್ ಮತ್ ವೇದ ವಾಕ್ಯ ಹೇಳೋದು ಯಾಕೆ ಅಂದ್ರೆ ದಿಲ್ಲೇನೋ ನಿಯಮ ಮಾಡ್ಲಿಕ್ಕೋಸ್ಕರ. ಸ್ವಾಧ್ಯಾಯೋ ಅಧ್ಯೇತವ್ಯ, ವೇದಾಧ್ಯಯನವನ್ನ ಮಾಡ್ಲೇಬೇಕು ಅಂತ ಯಾಕೆ ಹೇಳ್ತಾ ಇದೆ ಅಂದ್ರೆ ಒಂದು ನಿಯಮ ಮಾಡ್ಲಿಕ್ಕೆ ಅಂತ. ಅದೇನು ಅಂತ ಈಗ ನೋಡೋಣ. ಯಥಾ ದರ್ಶಪೂರ್ಣಮಾಸಜನ್ಯಂ ಪರಮ ಅಪೂರ್ವಂ ಅವಘಾತ ನಿಯಮಜನ್ಯಸ್ಯ ಅವಾಂತರ ಅಪೂರ್ವಸ್ಯ ಕಲ್ಪಕಂ ಏವಂ ಅಶೇಷ ಕ್ರತುಜನ್ಯಂ ಅಪೂರ್ವಜಾತಂ ಕ್ರತು ಜ್ಞಾನ ಸಾಧನ ಅಧ್ಯಯನ ನಿಯಮಜನ್ಯಸ್ಯ ಅಪೂರ್ವಸ್ಯ ಕಲ್ಪಕಂ ಭವಿಷ್ಯತೆ. ಸ್ವಲ್ಪ ಉದ್ದ ವಾಕ್ಯ, ಇದರ ಅಭಿಪ್ರಾಯ ಇಷ್ಟಿದೆ. ಈಗ ದರ್ಶಪೂರ್ಣ ಮಾಸ ಅಂತ ಯಾಗ, ಅದ್ ನಮ್ಗೆ ಗೊತ್ತಾಯ್ತು. ದರ್ಶ ಪೂರ್ಣಮಾಸ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯಲ್ಲಿ ಮೂರ್ ಯಾಗ, ಪಕ್ಷಕ್ಕೆ 3 ಯಾಗ, ಇನ್ನೊಂದು ಪಕ್ಷಕ್ಕೆ ಇನ್ನೊಂದು 3 ಯಾಗ ಸೇರಿಸಿ 6 ಆಯ್ತು. ಈ 6ರಿಂದ ಒಂದು ಒಳ್ಳೆ ದೊಡ್ಡ ಪುಣ್ಯ ಬರುತ್ತೆ. ಯಾಕೆ ಒಂದೊಂದು ಯಾಗ ಮಾಡಿದಾಗ ಚಿಕ್ಕ ಪುಣ್ಯ ಹುಟ್ಕೊಂಡಿರುತ್ತೆ. 3 ಯಾಗ ಮಾಡಿದಾಗ ಒಂದು ಐಂದ್ರಂ ದಧಿ ಐಂದ್ರಂ ಪಯ ಅಂತೆಲ್ಲ ಅದಕ್ಕೆ ಯಾಗಗಳಿಗೂ ಹೆಸರಿದೆ. ಅದ್ರ ಈ ಪ್ರಸ್ತುತ ಬೇಡ, ಅದನ್ನ ಮತ್ತೆ ಜಿಜ್ಞಾಸಾಧಿಕರಣದಲ್ಲಿ ಮತ್ತೆ ಬರುತ್ತೆ ಈ ವಿಷಯಗಳೆಲ್ಲ. ಅಂತೂ ಈ ದರ್ಶ ಪೂರ್ಣಮಾಸ ಈ 3 ಯಾಗ ಮಾಡಿದಾಗ ಒಂದೊಂದು ಯಾಗದಿಂದ ಒಂದೊಂದು ಪುಣ್ಯ ಬರುತ್ತೆ. ಆ 3 ಯಾಗ ಮಾಡಿದ ಮೇಲೆ ಒಂದು ದೊಡ್ಡದಾಗತ್ತೆ ಆ ಪುಣ್ಯ. ಆ ಪುಣ್ಯ ಏನಾಯ್ತು, ಮತ್ತೆ ಇನ್ನೊಂದು 3 ಯಾಗ ಮಾಡ್ಲಿಕ್ಕೆ ಕಾರಣ ಆಗತ್ತೆ. ಅಲ್ಲಿ ಒಂದೊಂದು ಯಾಗ ಮಾಡಿದ್ವಿ, ಒಂದ್ ದೊಡ್ಡ ಪುಣ್ಯ ಆಯ್ತು. ಕೊನೆಗೆ ಎಲ್ಲ ಯಾಗ ಮಾಡಿದ್ದು ಸೇರಿಸಿ ಒಂದು ದೊಡ್ಡ ಪುಣ್ಯ, ಪರಮ ಅಪೂರ್ವ ಅಂತ ಕರೀತಾರೆ, ದೊಡ್ಡ ಪುಣ್ಯ. ಆ ಪುಣ್ಯದಿಂದ ಏನಾಯ್ತು, ಸ್ವರ್ಗ ಸಿಗತ್ತೆ ಅಂತ. ಇಷ್ಟೇ, ಸ್ವರ್ಗವನ್ನ ಕೊಡಿಸೋಂಥದ್ದು. ಇಷ್ಟಿದೆ ವಿಷಯ. ಇಲ್ಲಿ ಹೇಳ್ತಾರೆ ದರ್ಶ ಪೂರ್ಣಮಾಸ ಯಾಗ ಮಾಡಿದಾಗ, ಅದು 2 ಯಾಗ. ಅದು ದರ್ಶ ಪೂರ್ಣಮಾಸ ಯಾಗ ಮಾಡಿದಾಗ ಅಂದ್ರೆ 6 ಯಾಗಗಳನ್ನ ಅನುಷ್ಠಾನ ಮಾಡಿದವನಿಗೆ ಪರಮ ಪುಣ್ಯ ಹುಟ್ಟತ್ತೆ, ಪರಮ ಅಪೂರ್ವ. ಅದು ಹುಟ್ಟಿದ ಮೇಲೆ ಏನಾಗತ್ತೆ, ಅದು ಹುಟ್ಟಿದ ಮೇಲೆ ಸ್ವರ್ಗ ಸಿಗತ್ತೆ. ಇದು ಗೊತ್ತು ನಮ್ಗೆ. ಆದ್ರೆ ಸ್ವರ್ಗ ಸಿಗಬೇಕು ಅಂತ ಆದ್ರೆ ಮೊದಲೇನ್ ಮಾಡಿರ್ಬೇಕು, ಅವಾಂತರ ಅಪೂರ್ವ ಹುಟ್ಟಿರ್ಬೇಕು. ಅಂದ್ರೆ ಆಯಾಯ ಚಿಕ್ಕ ಯಾಗಗಳು ಮುಂಚೆ ಮಾಡಿದ ಪ್ರತಿಯೊಂದು ಯಾಗಗಳಿಂದ ಒಂದಿಷ್ಟು ಪುಣ್ಯ ಹುಟ್ಟಿರ್ಬೇಕು. ಆ ಪುಣ್ಯ ಹುಟ್ಟಿದ್ರೆ ಮಾತ್ರ ಆಗ ಅಲ್ಲಿ ನಮಗೆ ದರ್ಶಪೂರ್ಣ ಮಾಸ ಯಾಗ ಮಾಡಿದಾಗ ಅದರಿಂದ ಸ್ವರ್ಗ ಸಿಗತ್ತೆ ಅಂತ ಆಗುತ್ತೆ. ಹಾಗಾದ್ರೆ ಚಿಕ್ಕ ಯಾಗದಿಂದ ಪುಣ್ಯ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು, ಅಲ್ಲಿ ಅವಘಾತ ನಿಯಮ ಇಟ್ಕೊಳ್ಬೇಕು. ಅವಘಾತ ನಿಯಮ ಅಂದ್ರೆ
ಈ ಹುಟ್ಟೋ ಮುಖಾಂತರನೇ ನಾವು ಹೊಟ್ಟನ್ನ ತೆಗ್ದಿರ್ಬೇಕು. ಧಾನ್ಯಗಳ ಹೊಟ್ಟು ಹುಟ್ಟೋ ಮುಖಾಂತರನೇ ಹೋಗಿರ್ಬೇಕು. ಉಗಿರಿನಿಂದ ತೆಗಿಯೋದಾಗ್ಲಿ ಇನ್ನೊಂದು ಮಷೀನ್ ತಗೊಂಬಂದು ತೆಗಿಯೋದಾಗ್ಲಿ ಆಗಿರ್ಬಾರ್ದು. ಹುಟ್ಟುತ್ತಾನೆ ಅದನ್ನ ತೆಗ್ದಿರ್ಬೇಕು. ಕುಟ್ಟಿ ಅದನ್ನ ಕಲ್ಲಿನಿಂದಲೋ ಒಟ್ಟು ಅದನ್ನ ಉಲೂಕಲ ಒಟ್ಟು ಅದನ್ನ ಹಾಕಿ ಉರುಳು ಕಲ್ಲಲ್ಲೋ ಏನೋ ಒಟ್ಟು ಅದನ್ನ ಕುಟ್ಟಿ ಅದನ್ನ ಹೊಟ್ಟನ್ನ ತೆಗ್ದಿರ್ಬೇಕು. ಆಗ ಮಾತ್ರ ಅಂತಹ ದ್ರವ್ಯವನ್ನ ಬಳಸಿದ್ರೆ ಆ ಯಾಗದಲ್ಲಿ ಆಗ ನಮಗೆ ಪುಣ್ಯೋತ್ಪತ್ತಿ ಅಂತ ಇದೆ. ಅದನ್ನ ಒಟ್ಟೇನಾಯ್ತು, ನಿಯಮ ಇದೆ ಒಂದಿಷ್ಟು. ಪುಣ್ಯ ಬರೋದು ಸುಮ್ನೆ ಅಲ್ಲ. ಪುಣ್ಯ ಬರ್ಬೇಕು ಅಂತಂದ್ರೆ ಶಾಸ್ತ್ರದಲ್ಲಿ ಹೇಗೆ ಹೇಳಿರ್ತಾರೋ ಹಾಗೆ ಮಾಡ್ಬೇಕು, ಇಲ್ಲಾಂದ್ರೆ ಪುಣ್ಯ ಬರಲ್ಲ ಅಂತ. ಇಷ್ಟು ವಿಷಯ ಆಯ್ತು. ಹಾಗೆ ಪ್ರಕೃತದಲ್ಲೂ ಕೂಡ ಸುಮ್ನೆ ಓದಿದ್ರೆ ಸಾಲಲ್ಲ. ಒಂದು ಯಾಗದ ಬಗ್ಗೆ ವಿಚಾರ ಮಾಡ್ಬೇಕು, ಗೊತ್ತಾಗ್ಬೇಕು ಅಂತಂದ್ರೆ ಸುಮ್ನೆ ಓದಿದ್ರೆ ಸಾಲಲ್ಲ. ಅಧ್ಯಯನ ನಿಯಮ ಇದೆ, ಅದಕ್ಕೊಂದು ನಿಯಮ ಇದೆ. ಗುರುಪೂರ್ವಕವಾಗಿಯೇ ಅಧ್ಯಯನ ಮಾಡ್ಬೇಕು, ಗುರುಗಳ ಹತ್ರ ಹೋಗೇ ಅಧ್ಯಯನ ಮಾಡ್ಬೇಕು ಅಂತ. ಯಾಕೆ ಈ ರೀತಿ ಅಧ್ಯಯನದ ಬಗ್ಗೆ ಹೇಳ್ತಾ ಇದ್ದೀರಿ ಅಂದ್ರೆ, ಅಧ್ಯಯನ ಮಾಡದೇ ಇದ್ರೆ ಆಗ ಸರಿಯಾದ ಕ್ರತು ಜ್ಞಾನ ಬರಲ್ಲ. ಅದು ಸರಿಯಾಗಿ ಯಾಗದ ಬಗ್ಗೆ ಗೊತ್ತಾಗಲ್ಲ. ಯಾಗದ ಬಗ್ಗೆ ಗೊತ್ತಾಗದೇ ಇದ್ದಾಗ ಸರಿಯಾಗಿ ಅದ್ರ ಪುಣ್ಯನೂ ಬರಲ್ಲ. ಅದರಿಂದ ಅನುಷ್ಠಾನ ಮಾಡ್ಬೋದು ನಾವು, ಆದ್ರೆ ಏನು ಫಲ ಕೊಡಲ್ಲ. ಹೀಗೆ ಕ್ರತು ಜ್ಞಾನ ಸಾಧನ, ಕ್ರತುವಿನ ಜ್ಞಾನ ಅಂದ್ರೆ ಕ್ರತು ಅಂದ್ರೆ ಯಾಗಗಳ ಜ್ಞಾನ ಬರ್ಲಿಕ್ಕೆ ಏನ್ ಮಾಡ್ಬೇಕು, ಸರಿಯಾಗಿ ಅಧ್ಯಯನ ಮಾಡ್ಬೇಕು. ಆ ಅಧ್ಯಯನ ನಿಯಮ ಇದ್ರೆ ಮಾತ್ರ ಅದರಿಂದ ಒಂದು ಪುಣ್ಯ ಬರುತ್ತಾಗ ಆ ಪುಣ್ಯದಿಂದಾಗಿ ನಮಗೆ ಫಲ ಸಿಗತ್ತೆ. ಹೀಗೆ ನಿಯಮ ಅದೃಷ್ಟ ಅನಂಗೀಕಾರೆ ಶ್ರೂಯಮಾಣ ಅಜಂ ವಿಧಿ ಅದರ್ಥಕ ಸ್ಯಾತ್. ಅದರಿಂದ ಇದು ನಿಯಮಾದೃಷ್ಟವನ್ನು ಒಪ್ಪಬೇಕು ಅಂತ. ಅಂದ್ರೆ ಈ ರೀತಿ ನಿಯಮ ಮಾಡಿದಾಗ, ನಿಯಮತಃ ಆಚರಣೆ ಮಾಡಿದಾಗ ಒಂದು ಪುಣ್ಯ ಬರುತ್ತೆ. ನಿಯಮತಃ ಆಚರಣೆ ಅಂದ್ರೆ ಹುಟ್ಟೋದು ಹೇಗೆ, ಇದು ತೆಗಿಯೋದು ಹೊಟ್ಟನ್ನ, ಧಾನ್ಯದ ಹೊಟ್ಟನ್ನ ತೆಗಿಯೋದು ಯಾವ ತರನಾರು ಆಗ್ಬೋದು ನಿಜ. ಆದ್ರೆ ಹೀಗೆ ಮಾಡ್ಬೇಕು ಅಂತಂದಿದೆ. ನಾವು ಶಾಸ್ತ್ರ ಓದ್ಬೇಕಾದ್ರೆ ಹೇಗ್ ಬೇಕಾದ್ರೂ ಓದ್ಬೋದು ಅಂತಿದ್ಯಾ, ಮಲ್ಕೊಂಡ್ ಓದ್ಬೋದು, ಹೆಂಗಂಗೆ ಕೂತ್ ಓದ್ಬೋದು ಅಂತಿದ್ಯಾ? ಇಲ್ಲ, ಅದಕ್ಕೊಂದ್ ಕ್ರಮ ಇದೆಯಲ್ಲ. ಓದಿದಾಗ ಪುಸ್ತಕ ಅದನ್ನೇ ತೆಗಿಯೋದೆ, ಅದೇ ಪುಸ್ತಕನೇ. ಮಲ್ಕೊಂಡಿದ್ದಾಗ್ಲೂ ಅದೇ ಪುಸ್ತಕ ತೆಗಿಬಹುದು, ಕೂತಿದ್ದಾಗ್ಲೂ ಅದೇ ಪುಸ್ತಕ ತೆಗಿಬಹುದು. ತೆಗೆದು ಅದೇ ಪೇಜು ತೆಗಿತಾರೆ, ಅದೇ ವಾಕ್ಯನೂ ಓದ್ಬಹುದು. ಆದ್ರೆ ಅದು ವಾಕ್ಯ ಓದಾಗ ಅರ್ಥನೂ ಆಗ್ಬೋದು, ಇಲ್ಲ ಅಂತಿಲ್ಲ. ಅದು ಮಲ್ಕೊಂಡಿದ್ದಾಗ ಓದಾಗ್ಲೂ ಆಗ್ಬೋದು, ಕೂತಿದ್ದಾಗ್ಲೂ ಆಗ್ಬೋದು. ಆದ್ರೆ ಪುಣ್ಯ ಬರಲ್ಲ. ಅದರಿಂದ ನಿಯಮ ಅಂತಿದೆ, ಅದು ಶಾಸ್ತ್ರ ಹೇಳಿದ ಪ್ರಕಾರ ನಿಯಮ ಪಾಲನೆ ಮಾಡಿದಾಗ ಮಾತ್ರ ಆ ಪುಣ್ಯ ಬರುತ್ತೆ. ಆದ್ರಿಂದ ಕಾರ್ಯ ನಡೆಯೋದು ಹೇಗ್ ಬೇಕಾದ್ರೆ ನಡಿಬಹುದು. ಉಗುರನ್ನ ಹಾಕಿ ಹಿಂಗ ತೆಗೆದ್ರು ಆಗತ್ತೆ ನಿಜ. ಆದ್ರಿಂದ ಕಾರ್ಯದ ಮಧ್ಯದಲ್ಲಿ ಉಗುರು ಸಿಗ್ಬೋದು. ಈಗ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆಯಲ್ಲಿ ಕೂದಲು ಸಿಗ್ಬೋದು, ಉಗುರು ಸಿಗ್ಬೋದು, ಎಲ್ಲನೂ ಸಿಗ್ಬೋದು. ಹಾಗಂತ ಅಡಿಗೆ ತಿನ್ಲಿಕ್ಕಾಗಲ್ವಾ? ತಿನ್ಬೋದು, ಅದನ್ನ ಎತ್ತ ಹಾಕಿ ಪಕ್ಕಕ್ಕೆ ಹಾಕಿದ್ರೆ ತಿನ್ಬೋದು, ಅದಲ್ಲೇನಿದೆ ಅಂತ ಪ್ರಶ್ನೆ ಮಾಡ್ಬೋದು. ಆದ್ರೆ ಅದೆಲ್ಲ ಇದ್ದಾಗ ನಿಜವಾಗಿ ಭೋಜನ ಯಜ್ಞ ಮಾಡಿದಾಗ ಏನ್ ಫಲ ಸಿಗ್ಬೇಕು ಆ ಫಲ ಸಿಗ್ಲಿಲ್ಲ ಅಂತ ಅರ್ಥ ಅಷ್ಟೇ. ಪುಣ್ಯ ಸಿಗ್ಲಿಲ್ಲ. ಸಿಗಲ್ಲ, ಸಿದ್ಧ ಆಗಿಲ್ಲ ಅಂತಿಲ್ಲ, ಕೆಲಸ ಆಗಿರತ್ತೆ ನಿಜ, ಆದ್ರೆ ಪುಣ್ಯ ಸಿಗಲ್ವಲ್ಲ. ಹೀಗೆ ಶಾಸ್ತ್ರದಲ್ಲಿ ಕೆಲವು ರೀತಿಯಿಂದಲೇ ಮಾಡಿದಾಗ ಅದಕ್ಕೆ ಪುಣ್ಯ ವಿಶೇಷ ಹೇಳಿದೆ. ಬೇರೆ ತರ ಮಾಡಿದ್ರೆ ಅದಕ್ಕೆ ಪುಣ್ಯ ಸಿಗಲ್ಲ. ಆದ್ರಿಂದ ಈ ಒಂದು ಎಚ್ಚರ ಇರ್ಬೇಕು. ಏನಂದ್ರೆ ಯಾಗದಲ್ಲಿ, ಹೋಮದಲ್ಲಾಗ್ಲಿ ಇಷ್ಟೇ ಆಹುತಿ ಅಂತಿರತ್ತೆ, 108 ಅಂತ ಇರುತ್ತೆ. ಉದಾಹರಣೆಗೆ 108 ಆಹುತಿ ಅಂತ ಇರುತ್ತೆ. ಇರ್ಲಿ, ಇನ್ನೊಂದ್ ಸ್ವಲ್ಪ ಮಿಕ್ಕಿದೆ, ಇನ್ನೊಂದ್ ಸ್ವಲ್ಪ ಹಾಕ್ಬಿಡೋಣ ಅಂತ ಇನ್ನೊಂದು ಸ್ವಲ್ಪ 135 ಜಾಸ್ತಿ ಆಹುತಿ ಹಾಕ್ಬಿಡೋಣ ಅಂತ ಹಾಕಿದ್ರೆ ಪುಣ್ಯ ಬರಲ್ಲ, ಅದನ್ನ ಹೋಗತ್ತಿನ್ನು. ಯಾಕಂದ್ರೆ ಇಂಥ ಯಾಗದಲ್ಲಿ ಇಷ್ಟೇ ಮಾಡ್ಬೇಕು ಅಂತ ಇರುತ್ತೆ, ಅಷ್ಟೇ ಮಾಡ್ಬೇಕು ಅದನ್ನ. ಅದ್ ಜಾಸ್ತಿನೂ ಆಗ್ಬಾರ್ದು, ಈ ಕಡೆ ಕಡಿಮೆನೂ ಆಗ್ಬಾರ್ದು. ಇಲ್ಲಾಂದ್ರೆ ಅಂಗಲೋಪ ಅಂತ ಹೇಳ್ತಾರೆ ಮೀಮಾಂಸಾ ಶಾಸ್ತ್ರದಲ್ಲಿ. ಇದೆಲ್ಲ ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಇದೊಂದ್ ರೀತಿ ಧರ್ಮಶಾಸ್ತ್ರ ತರನೂ ಹೌದು. ಈ ಧರ್ಮಾಚರಣೆ ಏನ್ ಮಾಡ್ತೀವಿ ಅದ್ರ ಬಗ್ಗೆ ಒಂದು ನಿರ್ಣಯ ಕೊಡುತ್ತೆ. ಇದು ತಪ್ಪು, ಇದು ಹೀಗಲ್ಲ, ಅದು ಹೀಗಲ್ಲ ಅಂತ ಒಂದು ತೀರ್ಮಾನ ಮಾಡಿ ಕೊಡುತ್ತೆ. ತುಂಬಾ ಕಠಿಣವಾದ ಶಾಸ್ತ್ರ ಮೀಮಾಂಸಾ ಶಾಸ್ತ್ರ. ಆ ಮೀಮಾಂಸಾ ಶಾಸ್ತ್ರದ ಕೊನೆಗೆ ಏನಾದ್ರು 108 ಕೊಡ್ಬೇಕು. ಇದ್ರೆ 20 ಇದ್ರೆ 20 ಕೊಡಿ, 16 ಇದ್ರೆ 16. ವೈಶ್ವದೇವ ಹೋಮ ಮಾಡ್ತಾರೆ. ವೈಶ್ವದೇವ ಮಾಡ್ಬೇಕಾದ್ರೆ ಎಷ್ಟಿದೆಯೋ ಅಷ್ಟೇ ಕೊಡ್ಬೇಕಲ್ಲಿ. ಕಡಿಮೆ ಆದ್ರೂ ಹೋಯ್ತು, ಜಾಸ್ತಿ ಆದ್ರೂ ಹೋಯ್ತು. ಆದ್ರಿಂದ ಸರಿಯಾಗಿ ಆಹುತಿ ಸಂಖ್ಯೆ ಎಷ್ಟಿದೆಯೋ ಅಷ್ಟನ್ನೇ ಕೊಡ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲ ಅಂದ್ರೆ ಅಂಗಲೋಪ ಅಂತ ಹೇಳ್ತಾರೆ. ಅಷ್ಟು ಮಾಡಿದ್ರೆ ಯಾಕೆ ಸಿಗ್ಲಿಲ್ಲ ಫಲ ಅಂದ್ರೆ ಅಲ್ಲಿ ಲೋಪ ಆಗಿದೆ ಅಂತ ಅರ್ಥ. ನಾವು ಮಾಡುವಂತ ಅಂಗದಲ್ಲಿ ನ್ಯೂನತೆ ಆಗಿದೆ, ಏನೋ ಒಂದು ಅಲ್ಲಿ ಎಡವಟ್ಟಾಗಿದೆ. ಏನ್ ಎಡವಟ್ಟು? ಸಂಖ್ಯಾ ಎಡವಟ್ಟಾದ್ರೂ ಕೂಡ ಫಲ ಹೋಯ್ತು ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನ ಕಟ್ಟುನಿಟ್ಟಿನ ರೀತಿಯಲ್ಲಿ ಚೆನ್ನಾಗಿ ತಿಳ್ಕೊಂಡ್ ಮಾಡ್ಬೇಕು. ಅಜ್ಞಾನ ವಶಾತ್ ಏನೋ ಆಗಿದ್ರೆ ಅದ್ ಬೇರೆ, ಅದಕ್ಕೊಂದು ಪ್ರಾಯಶ್ಚಿತ್ತ ಇದ್ದೇ ಇದೆ. ಆದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ದೇ ಇದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಹರಿ ಸಂಸ್ಮರಣಂ ಅಂತ, ಹರಿಸ್ಮರಣೆನೇ ಪ್ರಾಯಶ್ಚಿತ್ತ, ದೇವರ ಸ್ಮರಣೆ ಮಾಡೋದು ಪ್ರಾಯಶ್ಚಿತ್ತ ಅಂತ ಅಲ್ಲಿ ಹೇಳಿದೆ. ಅಂತೂ ಪ್ರಕೃತ ನಚ ವಿಶ್ವಜಿನ್ಯಾಯೇನ ಸ್ವರ್ಗಾರ್ಥ ಇತಿ ಯುಕ್ತಂ. ಅಲ್ಲ, ಇಲ್ಲಿವರೆಗೂ ಕೂಡ ನಾವ್ ಹೇಳಿದ್ವಲ್ಲ, ಈಗ ವೇದ ಮಂತ್ರ ಓದ್ರೆ ಏನ್ ವ್ಯರ್ಥ ಅಲ್ಲ, ಆದ್ರಿಂದ ಸ್ವರ್ಗ ಸಿಗತ್ತೆ. ಈಗ ನಾವೆಲ್ಲ ಸ್ತೋತ್ರ ಪಾರಾಯಣ ಮಾಡ್ತೀವಿ, ಗ್ರಂಥ ಪಾರಾಯಣ ಮಾಡ್ತೀವಿ, ಎಲ್ಲಾ ಗ್ರಂಥಗಳ ಅರ್ಥ ಗೊತ್ತಿರುತ್ತಾ? ಇಲ್ಲ.
ಹಾಗಂದ್ ಪುಣ್ಯ ಬರಲ್ವಾ? ಬರುತ್ತೆ ಪುಣ್ಯ, ಅದರಿಂದ ಸ್ವರ್ಗ ಸಿಗತ್ತೆ. ಯಾಕೆ ಹೇಳ್ಬಾರ್ದು? ಕೇವಲ ಶಬ್ದವನ್ನ ತಿಳ್ಕೊಂಡ್ರೆ ಸಾಕು, ಅದರಿಂದ ಅರ್ಥಜ್ಞಾನವನ್ನ ಪಡ್ಕೊಂಡು ಆಮೇಲೆ ಸಾಧನೆ ಮಾಡಿ ಎಲ್ಲ ಯಾಕೆ ಕಷ್ಟ? ಬೇಡ ಅಂತ. ಅಂದ್ರೆ ಇದೆಲ್ಲ ಪೂರ್ವ ಪಕ್ಷಿ ಮತ. ಪೂರ್ವ ಪಕ್ಷಿ ಮಧ್ಯಕ್ಕೆ ಪ್ರಶ್ನೆ ಏನಿತ್ತಲ್ಲ, ಆ ಪ್ರಶ್ನೆ ಏನ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅದಕ್ಕೆ ಉತ್ತರ ಕೊಡ್ತಾ ಪುನಃ ಹೋಗ್ತಾರೆ. ಅದ್ರ ಸ್ವರ್ಗಕ್ಕೋಸ್ಕರ ಅಂತ ಯಾಕೆ ಹೇಳ್ಬೇಕು? ಸ್ವರ್ಗಕ್ಕೋಸ್ಕರ ಅಂತ ಹೇಳ್ಬೇಡಿ. ಯಾಕೆಂದ್ರೆ ದೃಷ್ಟ ಫಲೇ ಅರ್ಥಜ್ಞಾನೇ ಸಂಭವತಿ ಅದೃಷ್ಟ ಕಲ್ಪನಾಯ ಅಯುಕ್ತತ್ವ. ನೋಡಿ, ಕಣ್ಣಾರೆ ಒಂದು ಫಲ ಕಂಡಾಗ, ಈ ಕೆಲಸ ಮಾಡಿದಾಗ ಕಣ್ಣಾರೆ ಕಂಡಿದ್ದು ಫಲ ಅಂತ ಒಪ್ಪೋದನ್ ಬಿಟ್ಟು, ಅದನ್ನ ಬಿಟ್ಟು ಇನ್ಯಾವುದೋ ಸ್ವರ್ಗ ಕಾಣದೇ ಇರೋ ಫಲ ಹೇಳ್ಬೇಡಿ. ಕಾಣದೇ ಇರೋ ಫಲ ಹೇಳ್ಬೋದು, ಏನ್ ಸಿಗಲ್ಲ ಅಂತಿಲ್ಲ, ಸ್ವರ್ಗ ಇದೆ ಖಂಡಿತ ನಿಶ್ಚಿತ ಸಿಗತ್ತೆ. ಆದ್ರೆ ಕಂಡದ್ದನ್ನ ಬಿಟ್ಟು ಹೇಳ್ಬೇಡಿ ಅಂತ. ಈಗ ಓದ್ದಾಗ ಎಲ್ಲ ಶಾಸ್ತ್ರ ಓದೋದಕ್ಕೆ ಏನ್ ಫಲ? ಸ್ವರ್ಗ ಫಲ, ಮೋಕ್ಷ ಫಲ, ಹಂಗ ಹೇಳ್ಬೇಡಿ. ಶಾಸ್ತ್ರ ಓದಿದಾಗ ಶಾಸ್ತ್ರದಿಂದ ಆಯಾಯ ಪದಾರ್ಥಗಳ ಪರಿಚಯ ಜ್ಞಾನ ಚೆನ್ನಾಗ್ ಬಂತು, ಇದು ಮೊದಲನೇ ಪ್ರಯೋಜನ. ಇದರಿಂದ ಏನ್ ಫಲ? ಒಂದೊಂದೇ ಸ್ಟೆಪ್ ಕೊನೆಗೆ ಮೋಕ್ಷ ಸ್ವರ್ಗ. ಹೌದ್ ನಿಜ, ಅದನ್ನ ಒಪ್ಕೊಳ್ತೀವಿ. ಆದ್ರೆ ಶಾಸ್ತ್ರ ಓದ್ರೆ ಮೋಕ್ಷ ಫಲ. ಶಾಸ್ತ್ರ ಓದಿದ್ರೆ ಅಂದ್ರೆ ಏನು? ಶಾಸ್ತ್ರ ಓದಿ ಅದರ ಅರ್ಥ ತಿಳ್ಕೊಂಡು ದೇವರನ್ನ ನೋಡಿ ದೇವರ ಅನುಗ್ರಹ ಆಗಿ ಆಮೇಲೆ ಮೋಕ್ಷ. ತುಂಬಾ ಇದೆ ಪ್ರೊಸೆಸ್, ತುಂಬಾ ಇದೆ. ಮುಂದಕ್ಕೆ ಅನೇಕ ಘಟನೆಗಳಾಗ್ಬೇಕು. ಎಲ್ಲ ಆದ ಮೇಲೆ ತಾನು ಕೊನೆಗೆ ಮೋಕ್ಷಕ್ಕೆ ಹೋಗೋದು. ಆದ್ರಿಂದ ಶಾಸ್ತ್ರದಲ್ಲಿ ಬರುವ ಶಬ್ದಗಳನ್ನ ಪಾರಾಯಣ ಮಾಡಿದ್ರೆ, ಓದಿದ್ರೆ, ಕೇಳಿದ್ರೆ ಪುಣ್ಯ ಬರುತ್ತೆ ನಿಜ, ಬರಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಇದು ಮೋಕ್ಷ ಸಿಗತ್ತೆ ಸ್ವರ್ಗ ಸಿಗತ್ತೆ ಅಂತ ಹೇಳ್ಬಾರ್ದು. ಯಾಕೆ? ಶಾಸ್ತ್ರಾಧ್ಯಯನ ಮಾಡಿದಾಗ ಜ್ಞಾನ ಬರೋದು ಮುಖ್ಯ. ಜ್ಞಾನ ಬಂದ ಮೇಲೆ ದೇವರ ಅಪರೋಕ್ಷ ಜ್ಞಾನ, ಅದರಿಂದ ಭಗವಂತನ ಅನುಗ್ರಹ, ಆಮೇಲೆ ಮೋಕ್ಷ. ಇದು ಕ್ರಮ ಇರೋದು. ಪ್ರಕೃತಿ ಇಲ್ಲೇನು ಹೇಳ್ತಾರೆ? ಈಗ ವೇದ ಮಂತ್ರ ಓದ್ದಾಗ ತಕ್ಷಣ ಅರ್ಥ ಗೊತ್ತಾಯ್ತು ಅವನಿಗೆ. ಅಗ್ನಿ ಈಳೆ ಪುರೋಹಿತಂ ಕೇಳೇ ಇರ್ಲಿಲ್ಲ ಜೀವನದಲ್ಲಿ ಮಂತ್ರ. ಹೇಳ್ಕೊಟ್ರು ಗುರುಗಳು, ಹೇಳ್ಕೊಟ್ಮೇಲೆ ಸ್ವಲ್ಪ ಅರ್ಥ ಗೊತ್ತಾಯ್ತು ಅವನಿಗೆ. ಸಂಸ್ಕೃತ ಗೊತ್ತಿತ್ತು, ಓದಿರ್ಲಿಲ್ಲ ವೇದ ಮಂತ್ರಗಳನ್ನಷ್ಟೇ. ಆಗ ಅಗ್ನಿ ವೀಳೆ ಪುರೋಹಿತಂ, ಅಗ್ನಿಯನ್ನ ಸ್ತೋತ್ರ ಮಾಡ್ತಾ ಇದ್ದೀನಿ ಅಂತ ಈ ಶಬ್ದಕ್ಕೆ ಅರ್ಥ ಗೊತ್ತಾಯ್ತು. ಹಾಗಾದ್ರೆ ವೇದ ಮಂತ್ರ ಕಲಿಸಿದ್ದಕ್ಕೇನ್ ಫಲ? ತಕ್ಷಣ ಅದರ ಅರ್ಥ ತಿಳ್ಕೊಂಡಿದ್ದೆ ಫಲ, ಆಮೇಲೆ ಅದು ಮೋಕ್ಷ ಸ್ವರ್ಗ. ಹಾಗಾಗಿ ದೃಷ್ಟ ಫಲ ಬಿಟ್ಟು ಏನೋ ಸುಮ್ನೆ ಸ್ವರ್ಗ ಫಲ ಅಂತ ಹಿಂಗೆ ಹೇಳ್ಬಿಡೋದಲ್ಲ, ಅದು ಸರಿ ಇಲ್ಲ. ನನ್ ವೇವಮಪಿ ಅಲ್ಲ, ಇಷ್ಟಾದ್ರೂ ನಮ್ದು ಒಂದಿಷ್ಟು ಪ್ರಶ್ನೆ ಇದೆ ಅಂತ ಅವ್ರು ಶುರು ಮಾಡ್ತಾರೆ. ಅದೇನು ಪ್ರಶ್ನೆ ಕೇಳ್ತಾರೆ, ಮುಂದೆ ಅದಕ್ಕೇನು ಉತ್ತರ ಇದೆ ಅನ್ನೋದನ್ನ ನಾಳೆ ದಿವ್ಸ ಇಲ್ಲ, ಆಗ್ಲೇ ಭಾಗವತ ಪಾಠದಲ್ಲಿ ಹೇಳ್ಬೇಕಾಯ್ತು. ನಾಳೆ ಪಾಠ ಇಲ್ಲ, ಪ್ರದೋಷ. ಅದರಿಂದ ನಾಡಿದ್ದು ಪುನಃ ಪಾಠ ಅಂತ ಹೇಳ್ತಾ ದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕರಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣ.